ಅವನು ನನ್ನ ಮಾತು ಕೇಳಿದ್ನಲ್ಲ, ಅದಕ್ಕೆ ನಾನು ಇವತ್ತು ಅವನ ಮಾತನ್ನು ಕೇಳಿದೆ. ಹೀಗೆ ಹಳೆ ಜನ್ರೇಷನ್ನು ಹೊಸ ಜನ್ರೇಷನ್ನು ಒಬ್ಬರ ಮಾತನ್ನು ಒಬ್ರು ಕೇಳ್ಕೊಂಡು ತಮ್ಮದೇ ನಡಿಬೇಕು ಅಂತ ಅಂದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮ್ಯೂಸಿಯಂ ಇಡೋ ಮಾತಾಡಿದ್ರಿ ಚಿಕ್ಕಪ್ಪ. ಅಪ್ಪ, ನಿಮಗೆ ಖುಷಿ ಆಯ್ತಾ? ಇನ್ನೇನಮ್ಮ ನಿರೀಕ್ಷೆ ಮಾಡೋದಕ್ಕಾಗತ್ತೆ? ಬಯಸಿದ್ದಕ್ಕಿಂತ ದುಪ್ಪಟ್ಟು 10 ಪಟ್ಟು ಆಶ್ಚರ್ಯ ಆಗ್ತಾ ಇದ್ರೆ ಖುಷಿ ಆಗದೆ ಇರುತ್ತಾ? ಸ್ವರ್ಗಕ್ಕೆ ಕಿಚ್ಚಚ್ಚಬೇಕು, ಹಾಗಿತ್ತು ಇವತ್ತಿನ ದಿನ. ತುಂಬಾ ಖುಷಿ ಪಟ್ಟಿದ್ದೀನಮ್ಮ. ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಾನು ನಿಮ್ಮನ್ನ ಅಪ್ಪ ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಮಗನಾಗೆ ನೋಡ್ತೀರಾ ಅಂತ ಇದನ್ನ ಹೇಳ್ತಾ ಇದ್ದೀನಿ. ನೀವೀಗ ರಿಟೈರ್ಡ್ ಆಗಿದ್ದೀರಾ, ಇನ್ನು ಮಕ್ಕಳು ಓದ್ತಿದ್ದಾರೆ, ಮನೆ ನಡಿಬೇಕು ಅಂತೆಲ್ಲ ತಲೆ ಕೆಡ್ಸ್ಕೊಬೇಡಿ. ಇನ್ನು ನೀವು ಆರಾಮಾಗಿರಿ. ಹಾಗೆಲ್ಲಪ್ಪ ಆಗತ್ತೆ. ಜೀವನ ಅಂದಮೇಲೆ ಹೋರಾಟ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸ್ಲೇಬೇಕು ತಾನೆ? ಖಂಡಿತವಾಗ್ಲು ಜವಾಬ್ದಾರಿ ಜಾಗದಲ್ಲಿ ನೀವೇ ನಿಂತ್ಕೊಳ್ಳಿ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋದಕ್ಕೆ ಜನರಿದ್ದಾರೆ. ಜನ ಎಲ್ಲಪ್ಪ ಇದ್ದಾರೆ, ಎಲ್ಲ ಚಿಕ್ಕವರು. ಚಿಕ್ಕವರು ಕೂಡ ದೊಡ್ಡ ಕೆಲಸ ಮಾಡೋದಕ್ಕೆ ಸಾಧ್ಯ ಅದಪ್ಪ. ನೀವೇನು ಚಿಂತೆ ಮಾಡಬೇಡಿ. ನಾನು ಅಮೂಲ್ಯ ಇದೀವಲ್ವಾ, ನಾವು ನೋಡ್ಕೋತೀವಿ. ಪಾಪದ ಕೊಡ ತುಂಬಿದ್ರೆ ಹೀಗೆ ಆಗೋದು ಸುಹಾಸಿನಿ. ಅಮ್ಮ ಸುಮ್ನಿರು ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಬೇಕಂತಾನೆ ನನ್ನ ಕೇಳಿಸ್ಬೇಡ. ಇದ್ರಲ್ಲಿ ಕೆರಳಿಸೋ ಪ್ರಶ್ನೆನೇ ಇಲ್ಲ. ನಾನು ಇರೋದನ್ನೇ ಹೇಳ್ತಾ ಇರೋದು. ಅದರಿಂದ ನೀನ್ ಕೆರಳ್ತಾ ಇದೀಯ ಅಷ್ಟೇ. ಅಮ್ಮ, ನಾನ್ ಕೊನೆ ಸಲ ಹೇಳ್ತಾ ಇದ್ದೀನಿ, ಸುಮ್ನಿರು ಅಂದ್ರೆ ಸುಮ್ನಿರ್ಬೇಕಷ್ಟೇ. ಕರ್ಮ ಯಾರ ಅಡ್ರೆಸ್ ಅನ್ನು ಮರೆಯಲ್ವಂತೆ ಸುಹಾಸಿನಿ. ರಾಜನಾಗಿದ್ದ ನಮ್ ಧ್ರುವನ ಎಲ್ಲರಿಂದ ಬೇರೆ ಮಾಡಿದ್ದೀಯಲ್ಲ, ಅದಕ್ಕೆ ಈಗ ಅವನು ಬಿಟ್ಟು ಬಿಡದೆ ಕಾಡ್ತಾ ಇದ್ದಾನೆ. ಹಾಗೆ ಆಗ್ಬೇಕು ನಿನಗೆ. ಅಮ್ಮ, ಇದೇ ಮಗು ಅಪ್ಪನ ಬಗ್ಗೆ ಮಾತಾಡ್ದಾಗಿತ್ತು. ನನ್ನ ಹೆಸರು ಬರ್ತಿದ್ಯಲ್ಲ, ಬೇಡ ಬೇಡ ತಗೊಳೋದು ಸರಿ ಹೋಗಲ್ಲ. ಬರ್ದಿರೋ ನನ್ನ ಹೆಸರು ತಾನೆ, ನೋಡೋದಲ್ಲಿ ತಪ್ಪೇನಿದೆ. ಲೆಟ್ ಮಿ ಸೀ ಇಟ್. ವೇದಾಂತ್, ಮನದ ಮೊದಲ ಒಲವ ಕವಿತೆ. ಸುಳ್ಳೆ ಪುಳ್ಳೆ ಸುಳ್ಳೆ ಪುಳ್ಳೆ ನನ್ನನ್ನಲ್ಲ ನನ್ನನ್ನಲ್ಲ ನನ್ನನ್ನಲ್ಲ. ಸುಳ್ಳೆ ಪುಳ್ಳೆ ನನ್ನನ್ನಲ್ಲ. ವೇದಾಂತ್, ಅವಳಿಗೆ ಗೊತ್ತಿರೋ ಸುಳ್ಳೆ ಪುಳ್ಳೆ ಇಡೀ ಜಗತ್ತಲ್ಲಿ ನೀನೊಬ್ಳೆ. ಹಾಗಾದ್ರೆ ನಾನೇ ಅವಳನ್ನಲ್ಲ. ಅಲ್ಲ, ನನ್ನ ಬಚಾರಿ ಕೂಡ ನಾನು ಪ್ರೀತಿಸ್ತಾ ಇದ್ದಾಳೆ. ಅದಲ್ವಾಣ, ಯಾರಾದ್ರೂ ಬೇರೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರ ಹೇಳು? ಅದು ತೊಟ್ಲು ತರೋ ಮುಂಚೆನೆ ನನ್ನ ಅಪ್ಪನ ಸೂಟ್ ವಿಷಯ ಹೇಳಿದ್ದು. ಅದನ್ನ ಹಾಗೆ ನೆನ್ಪಿಡ್ಕೊಂಡು ನಾನು ಮಾಡಿದಕ್ಕೆಲ್ಲ ಒಂದು ಕ್ರೆಡಿಟ್ ತಗೊಳ್ದೆ ನನ್ನ ದೃಷ್ಟಿಲಿ ಅವರೆಲ್ಲೋ ಹೋಗ್ಬಿಟ್ರಣ್ಣ. ಈ ವಿಷಯದಲ್ಲೆಲ್ಲ ನೀನೆಷ್ಟು ಎಮೋಷನಲ್, ಅವರು ಹಾಗೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ. ಹಾಗಾದ್ರೆ ಸುಳ್ಳೆ ಪುಳ್ಳೆ ಬಜಾರ್ ಇದು ಒಳ್ಳೆ ಜೋಡಿ ಅಂತ್ಯಾ? ನಾನಲ್ಲ, ನಿನ್ ಬಗ್ಗೆ ಗೊತ್ತಿರೋರು ಎಲ್ರು ಅದನ್ನೇ ಅದ ಹೇಳೋದು. ನಾನು ಸಾಕಷ್ಟು ಸಲ ಸುಮ್ನಿರು ಅಂತ ಹೇಳಿದ್ರು ಅಮ್ಮ ಯಾಕೆ ನನ್ನನ್ನ ಕೇಳಿಸೋ ಕೆಲಸ ಮಾಡ್ಬೇಕಾಗಿತ್ತು? ನಾನು ಇರೋ ವಿಷಯನೇ ಹೇಳಿದ್ದು, ಅದಕ್ಕೆ ನೀನ್ ಕೆರಳಿದ್ರೆ ನನ್ ತಪ್ಪ. ಅಮ್ಮ ಬೇಡ ನೋಡು. ಮುಚ್ಚ ಬಾಯ್. ಅತಿಗೂ ಒಂದು ಮಿತಿ ಅಂತ ಇರುತ್ತೆ, ನೀನ್ ಅದನ್ನ ದಾಟಿ ಹೋಗ್ತಾ ಇದೀಯ. ಸತ್ರು ಕ್ಷಮಿಸಕ್ ಆಗದೆ ಇರೋಂತ ತಪ್ಪು ಮಾಡಿದ್ಯಾ. ಇಷ್ಟು ದಿನ ನೀನ್ ಮಾಡಿದ ತಪ್ಪಲ್ಲಿ ಎಲ್ಲೋ ಒಂದ್ ಕಡೆ ನಾವು ಗೊತ್ತೋ ಗೊತ್ತಿಲ್ದೇನೋ ಪಾಲ್ದಾರು ಅಂತ ಸುಮ್ನಿದ್ವಿ. ಆದ್ರೆ ನೀನ್ ಹೀಗೆ ಮುಂದುವರಿತೀಯ ಅಂತ ಆದ್ರೆ ನಾನಾಗ್ಲಿ ಅತ್ತೆ ಆಗ್ಲಿ ಖಂಡಿತ ಸುಮ್ಮನಿರಲ್ಲ. ನಿನ್ ಸತ್ಯನ ಧ್ರುವ ಅಲ್ಲ, ನಾನೇ ವೇದಾಂತ್ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ಬೇಕಾಗತ್ತೆ. ನನಗೆ ಇಟ್ಟಿ ಉರಿಸ್ತಾರೆ. ನಾನು ಇಷ್ಟು ಇಷ್ಟಪಡ್ತಾವ.
ನಿಜವಾಗ್ಲೂ ಇದು ನಿಜಾನ? ಸತ್ಯವಾಗ್ಲೂ ಇದು ಸತ್ಯನಾ? ಒಟ್ಟೊಟ್ಟಿಗೆ ಎಷ್ಟೊಂದು ಖುಷಿ ಆಗ್ಲೇಬಾರ್ದು. ಅನ್ಕೊಂಡಿದ್ದೆಲ್ಲ ಹೀಗೂ ಕೈಗೆ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗಲೇ ಕೆಳಗೆ ಹೋಗಿ ಎಲ್ಲರೂ ಮುಂದೆ ನಾನು ಅವಳನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬಿಡ್ಲ. ಬಟ್ ಅವಳಿಗೆ ನಾನು ಇಷ್ಟಪಡ್ತಿರೋ ವಿಚಾರ ಗೊತ್ತಿಲ್ಲ ಅನ್ಸತ್ತೆ. ನೀವು ಇಂಥ ಪ್ರೋಗ್ರಾಮಿಗೆ ಬಂದಿಲ್ಲ ಅಂದ್ರೆ ಅಫ್ಕೋರ್ಸ್ ಆಶ್ಚರ್ಯ ಆಗೋದು ಸಹಜ ಅಲ್ವಾ? ಅದಕ್ಕೆ ತಲೆನೋವು ಜಾಸ್ತಿ ಆಗಿ ವಾಮಿಟ್ ಬರೋ ಹಾಗಾಯ್ತು. ಅದಕ್ಕೆ ಕೊನೆ ಟೈಮಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದ್ ಸರಿ, ಬಟ್ ಅಣ್ಣ ನೀನಾದ್ರೂ ಬರ್ಬೋದಿತ್ತು ಅಲ್ವಾ? ಅವರು ಹೋಗ್ತೀನಿ ಅಂತಾನೆ ಹೇಳಿದ್ರು ಅದಕ್ಕೆ. ಆದ್ರೆ ಅವ್ರು ಹೋಗಿ ನಾನು ಹೋಗಿಲ್ಲ ಅಂತಂದ್ರೆ ಅಮ್ಮ ತುಂಬಾ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನಾನೇ ಬೇಡ ಅಂತ ಅಂದೆ. ಆದ್ಯಾ, ಆರ್ ಯು ಸ್ಯಾಟಿಸ್ಫೈಡ್ ನಾವು? ಇಷ್ಟೇ ಆಗಿರೋದು, ಹೋಗಿ ರೆಸ್ಟ್ ಮಾಡು. ಅಷ್ಟೇ ಈಸಿಯಾಗಿ ನಿನಗೆಲ್ಲಾನು ಹೇಳ್ಕೊಳೋದಕ್ಕೆ ನಾನು ಬಿಡೋದಿಲ್ಲ. ನಾವು ಏನು ಕಮ್ಮಿ ಇಲ್ಲ. ಮುದ್ದುಗೂ ಸುಮ್ಮನೆ ಮಲ್ಕೊ. ಗೊತ್ತು ಕಣೋ, ನೀನ್ ದೊಡ್ಡ ಕೊಲೆಸ್ಟ್ರಾಲ್ ಟ್ಯಾಂಕರು ಅಂತ. ನಿನ್ಗೆ ನೀವು ತಾವು ಅಂತ ನೀನ್ ಇಲ್ದೇ ಇರುವಾಗ್ಲೂ ರೆಸ್ಪೆಕ್ಟ್ ಕೊಟ್ಟಿದ್ದೆ ತಪ್ಪಾಗೋಯ್ತು. ಅತ್ಯಾಗ ಆಡ್ತೀಯಲ್ವಾ, ಬಿತ್ಕೋ. ಗುಡ್ ನೈಟ್ ಸುಳ್ಳೆ ಪುಳ್ಳೆ. ವಿಕ್ಕಿಯವ್ರ ಬಾತ್ರೂಮಿಂದ ಬರ್ತಿದ್ದ ಹಾಗೆ ನಾನೇ ಸಾರಿ ಕೇಳಿ ಅವ್ರ ಫೇವ್ರೆಟ್ ಬಟ್ಟೆ ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರು ಎಲ್ಲನೂ ಮರೆತು ಖುಷಿಲೇ ತಪ್ಕೋತಾರೆ. ಇಂಥದ್ದು ಯಾವಾಗತ್ತೆ ಅಂತ ಹೊರಗಿನವರು ಕಾಯ್ತಾ ಇರ್ತಾರೆ. ಈ ಸಲ ನಾನು ಕರಗಿದ್ರು ಪರವಾಗಿಲ್ಲ, ಆರ್ತಿ ಅವರು ಹೊರಗಡೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೀದಾ ಹೋಗಿ ಸಾರಿ ಕೇಳಿ ತಪ್ಕೊಂಡ್ರೆ ಎಲ್ಲ ಸರಿ ಮಾಡ್ಬೋದು. ಆರ್ತಿ, ಎಲ್ರಿಗೂ ತಿಂಡಿ ಹಾಕೊಡಮ್ಮ. ಆರ್ತಿ ಅವರು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಷ್ಟೆಲ್ಲ ಪ್ರೀತಿ ಮಾಡೋ ಹೆಣ್ಮಕ್ಳ ನಡುವೆ ಈಗ ಮಗನ್ ಥರ ನೀನಿದ್ಯಾ? ಆತಂಕ ಏನೂ ಇಲ್ಲ. ಬದಲಾವಣೆನ ಒಪ್ಕೊಳ್ಳೇಬೇಕು. ಅದ್ರ ಜೊತೆ ನಡಿಲೇಬೇಕಲ್ಲ, ನಡಿಲೇಬೇಕು. ಎಂಥ ವ್ಯಕ್ತಿ ಇವರು ಭಾಳಷ್ಟು ಪ್ರೀತಿಯಲ್ಲಿ ಅರ್ಧ ಪ್ರೀತಿ ಆದರೂ ನಾನು ನಿರೀಕ್ಷೆ ಮಾಡೋರಿಂದ ನಂಗೆ ಸಿಕ್ಕಿದ್ರೆ ಸಾಕು. ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಎಷ್ಟೊತ್ತೆ ಬರೋದು? ಇಷ್ಟು ಹೂ ತರೋದಕ್ಕೆ ಇಷ್ಟೊತ್ತಾಗ್ಬೇಕಾ? ಅಯ್ಯೋ ಅಜ್ಜಿ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಎಲ್ಲ ಆ ಸುಳ್ಳೆ ಪುಳ್ಳೆನೆ ಮಾಡಿದ್ದು. ಅವ್ರಿಗೂ ಎತ್ತೇ ಇಲ್ಲ ಗೊತ್ತಾ? ಈ ಪಚಾರಿ ಯಾವತ್ತಿದ್ರು ಪಚಾರಿನೇ. ನಾನಿಂದ ಎಷ್ಟೊತ್ತಾಯ್ತು? ಸುಮ್ಮನೆ ಅಜ್ಜಿ ಹತ್ರ ಸುಳ್ಳು ಹೇಳ್ತಿದ್ಯಾ? ಸುಮ್ಮನೆ ಸುಳ್ಳು ಹೇಳ್ತೀಯ? ನಾನೇ ಸುಳ್ಳು ಹೇಳಿ? ನಾನು ನಿಜಾನೇ ಹೇಳಿದ್ದು. ಇವರೇ ಸುಳ್ಳು ಹೇಳ್ತಿರೋದು. ಅವಳ್ಯಾಕೋ ಸುಳ್ಳು ಹೇಳ್ತಾಳೆ? ಅಮೂಲ್ಯ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು.
ಆಸ್ ಎ ಫ್ರೆಂಡ್. ಅಟಿನ್ ಸೌಂಡೇ ಕೇಳ್ಸಲ್ಲ ಕಾರ್ ಪಾಪಕ್ಕೆ. ಯಾಕೆ ಹಾಗಂತೀಯ? ನಾವ್ ಏನು ಕೇಳ್ದಲೆ ಅವ್ರು ನಮ್ಮ ಮನೆಗೆ ಎಷ್ಟೆಲ್ಲ ಮಾಡಿದ್ದಾರೆ. ಅವ್ರ ಬಗ್ಗೆ ಗೊತ್ತಿದ್ದು ನೀನ್ ಹೀಗೆ ಹೇಳ್ಬೋದಾ? ಅಯ್ಯೋ ಅದೆಲ್ಲ ಬಿಟ್ಟಾಕಕ್ಕ. ಅವನಿಗೆ ಬೇರೆಯವ್ರ ಸುಖ ದುಃಖ ಎಲ್ಲ ಅರ್ಥ ಆಗತ್ತೆ, ಆದ್ರೆ ನಾನು ಒಬ್ಳೆ ಅರ್ಥ ಆಗಲ್ಲ. ನನ್ ಫೀಲಿಂಗ್ಸ್ ಮಾತ್ರ ಅವನಿಗೆ ಗೊತ್ತಾಗಲ್ಲ. ಇದು ಅನ್ಯಾಯ ಅಲ್ವಾ? ಸರಿ, ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಅಲ್ಲ ಅಕ್ಕ, ನಾನಾಗೆ ಬಂದೆಲ್ಲ ಹೇಳ್ತೀನಿ ಅಂದ್ರು ಅತ್ಯಾಗ ಆಡ್ತಿದ್ದಾನೆ. ನಿಂದು ಮತ್ತೆ ವಿಕ್ಕಿ ಬಾಬನ್ ಲವ್ವೇ ವಾಸಿ ಅಕ್ಕ. ಇಷ್ಟ ಆದ ತಕ್ಷಣ ಐ ಲವ್ ಯು ಅಂತ ಡೈರೆಕ್ಟ್ ಆಗಿ ಹೇಳೇ ಬಿಟ್ರು. ಅದಕ್ಕೆ ಎಲ್ಲ ಬಗೆ ಹರಿದೋಯ್ತು. ಅಮೂಲ್ಯ ಮೇಡಮ್ ಸಹವಾಸ ಅಲ್ಲಲ್ಲ, ನಮ್ಮ ಬಾಸ್ ಬಜಾರಿ ಸಹವಾಸ. ಆಫ್ರೊಳಗೆ ಎಂಟ್ರಿ ಕೊಟ್ಟಿರೋದ್ರೆ ಈಗೇನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಾಸ್, ಅದು ನನ್ನ ಕಿವಿನ ಒಳ್ಳೆ ಕಣ್ಣಿನ ಡಾಕ್ಟ್ರು ಅಲ್ಲ ಕಿವಿ ಡಾಕ್ಟರ್ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಇಂಟರ್ನ್ಯಾಷನಲ್ ಕ್ಲೈಂಟ್ ಜೊತೆ ಮಾತಾಡ್ತಿದ್ದೆ, ಅವ್ರಿಗೆ ಮೇಲ್ ಕಳಿಸ್ತಿದ್ದೆ. ವಿ ವರ್ ಜಸ್ಟ್ ಟಾಕಿಂಗ್ ಅಬೌಟ್ ಅ ಡೀಲ್. ನೀವ್ ಬಂದಿದ್ದೇನು? ನಿಮ್ಮ ಕೋಪ ತಣ್ಣಗಾಗೋ ಅಷ್ಟರಲ್ಲಿ ಈ ಕಾಫಿನೇ ತಣ್ಣಗಾಗೋಗುತ್ತೆ. ಏನ್ರಿ ಅದು ಒಬ್ಬೊಬ್ಬರೇ ಮಾತಾಡ್ಕೊಂಡು? ಯಾಕೆ ಮನ್ಸಲ್ಲಿ ಬೈಕೊಳ್ಳೋದನ್ನ ಇನ್ನೂ ಬಿಟ್ಟಿಲ್ವಾ? ನಾನಾ ನಿಮ್ಮನ್ ಬೈಕೊಳ್ಳೋದ? ಎಲ್ಲಾದ್ರೂ ಉಂಟ ಬಾಸ್? ಬಿರಿಯಾನಿ ಕೊಡೋರ್ ಬಗ್ಗೆ ಬಾಯಲ್ಲಿ ಬರ್ಬಾರ್ದು ಬರ್ತಾ? ಹ್ಞೂ ಅದಕ್ಕೆ ಫೈನಲಿ ಇಟ್ಸ್ ಹ್ಯಾಪನಿಂಗ್. ನೀನೇನಾದ್ರೂ ಇವಾಗ ಅನ್ಕೊಂಡಿರೋನ್ ಸಾಧಿಸ್ಬಿಟ್ರೆ ನಾನ್ ಯಾವ್ಯಾವ ಹರಕೆ ತೀರ್ಸ್ಬೇಕು ನಂಗೆ ಗೊತ್ತಿಲ್ಲ. ಮೊದ್ಲು ಅನ್ಕೊಂಡಿರೋ ಕೆಲಸ ಮಾಡಿ ಮುಗಿಸು ಪ್ಲೀಸ್ ಪುಣ್ಯಾತ್ಕಿತಿ. ಆದ್ರೆ ಇದು ಅನ್ಕೊಂಡಷ್ಟು ಈಸಿ ಅಲ್ಲ. ಅದಕ್ಕೆ ನಾನೇನೋ ಹೇಳ್ಕೊಂಡ್ಬಿಡೋಣ ಅಂತಾನೆ ಬೇಗ ಬಂದೆ, ಆದ್ರೆ ಅವನು ಆಫೀಸಿಗೆ ಹೋಗಿ ಕೂತಿದ್ದಾನೆ. ನನ್ನ ಹುಡುಗ ಸಾದಾ ಸಿಂಪಲ್ ಅಲ್ವಲ್ಲ. ಇವಾಗ ನೀನ್ ಮನ್ಸ್ ಮಾಡಿದ್ರೆ ಮಾತ್ರ ಆಗ್ಬೇಕಾಗಿರೋದಾಗತ್ತೆ ಅಮ್ಮ. ಅವನ ಹತ್ರ ಬರಲ್ವಾ ಬೇಗ ಬಿಟ್ಟಾಕು. ನೀನೇ ಅವನ ಹತ್ರ ಹೋಗು. ಮನೆ ಆದ್ರೆ ಮನೆ, ಆಫೀಸ್ ಆದ್ರೆ ಆಫೀಸ್. ಅಮೂಲ್ಯ ನೆಟ್ಟಿಗಿರೋ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ, ಅವ್ರ ಮನೆಗೂ ಸಹಾಯ ಆಗುತ್ತೆ. ಅಮ್ಮ ಅವಳು ಬರೀ ನನ್ನ ನೋಡ್ಕೊಳಲ್ಲ ಅಲ್ವಾ, ನನಗೆ ಒಳ್ಳೆ ಕಂಪ್ನಿ ಕೂಡ ಕೊಡ್ತಾ ಇದ್ದಾಳೆ. ಅವಳು ಬಂದು ನಂಗೆ ತುಂಬಾ ಖುಷಿ ಆಗತ್ತೆ. ಅದು ಅಲ್ಲದೆ ಇದು ಅವಳ ಮನೆ ಕೂಡ. ಅವಳ ಅಣ್ಣ ಅಕ್ಕ ಇಬ್ರು ಇಲ್ಲೇ ಇದ್ದಾರೆ ಅಲ್ವಾ ಅಮ್ಮ. ಆಟೋ ಓಡಿಸೋದ್ರಿಂದ ಓದೋಕ್ಕೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು, ಟೈಮು ಸಿಗ್ತಾ ಇತ್ತು. ಇನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ ಬ್ರಹ್ಮ ಇವನ್ ಹಣೆ ಬರನ ಯಾವ ಖರಾಬ್ ಮೂಡಲ್ ಬರ್ದ್ನೋ ಏನೋ. ಕೆಲಸ ಹಿಡಿಯೋದು ಕೆಲಸ ಬಿಡೋದು ನಂಗೆ ಯಾವುದು ಹೊಸ್ತಲ್ಲ ಬಿಡಿ. ಒಂದೋಯ್ತು ಅಂದರೆ ಮತ್ತೊಂದು ಸಿಗುತ್ತೆ. ಎಷ್ಟೇ ಆದರೂ ಇದರಲ್ಲಿ ನಿಮ್ಗೆ ಯಾಕೆ, ಸುಮ್ಮನೆ ಓದ್ಕೋ ಹೋಗಿ. ಪಾಪ ಕಣಯ್ಯ ನೀನು. ನನ್ನ ಆಫೀಸಲ್ಲಿ ಇಲ್ಲ ಅಂದ್ರೂ ನಮ್ಮ ಸೊಳ್ಳೆ ಪುಳ್ಳೆ ನನ್ನ ವಸ್ತುನ ಯಾರಿಗೂ ಮುಟ್ಟಕ್ ಬಿಟ್ಟಿಲ್ಲ ಅನ್ಸುತ್ತೆ. ಭಾವಿ ಪತ್ನಿ ಬಗ್ಗೆ ಇಷ್ಟಾದ್ರೂ ರೆಸ್ಪೆಕ್ಟ್ ಇರಬೇಕು. ಒಳ್ಳೆ ಗಂಡನಾಗೋ ಎಲ್ಲ ಲಕ್ಷಣನೂ ಇದೆ ಕಣೋ ನಿಮ್ಗೆ. ಆದ್ರೆ ಏನ್ ಮಾಡೋದು, ಬಾಯ್ ಬಿಟ್ಟು ಪ್ರಪೋಸ್ ಮಾತ್ರ ಮಾಡಕ್ ಬರಲ್ಲ. ಅದೊಂದು ವಿಚಾರದಲ್ಲಿ ನೀನ್ ದೊಡ್ಡ ಕಂಜೂಸು. ಈಗ ನೀ ನನ್ಗೆ ಬಾಸ್ ಅಲ್ಲ. ಆವಾಜ್ ಏನಾದ್ರೂ ಹಾಕಿದ್ರೆ ಕಾಯಿನ್ ಕನ್ಸೋ ಕೆಪಾಸಿಟಿ ಇದೆ ನನ್ಗೆ. ಅಮ್ಮ ಬಜಾರಿ. ಸೊಳ್ಳೆ ಪೊಳ್ಳೆ ನಗ್ತಿದ್ಯಾ? ನನಗೀಗ ಮೀಟಿಂಗ್ ಇದೆ, ಊಟ ಮಾಡ್ತಾ ಕೂರೋದಕ್ಕಾಗಲ್ಲ. ನೀನು ಹೋಗು, ನಾನು ಆಮೇಲೆ ಮಾಡ್ತೇನೆ.
ದಪ್ಪ, ಈಗ ಸ್ಮೈಲ್ಸ್ ದಪ್ಪ ಆಗಿದ್ಯಾ? ಇದೇ ಕೊಡೋ ನಿನ್ಗೆ. ನಾನೆಲ್ಲ ಲೂಸು, ನೀನ್ ಲೂಸು, ದೊಡ್ಡ ಲೂಸು, ಸಿಕ್ಕಾಪಟ್ಟೆ ದೊಡ್ಡ ಲೂಸು. ಹೇಳಲೇಬೇಕು, ಆದ್ರೆ ಯಾಕೆ ಹೇಳಿ? ಜಗತ್ತಲ್ಲಿ ಇವ್ರೊಬ್ಬರೇ ವರ್ಕ್ ಮಾಡೋ ಥರ ಆಡ್ತಾರೆ, ಅತಿಯಾಗಿ ಆಡ್ತಾರೆ ಸಾರ್ಥಕ್. ಹೇಳ್ಕೊಂಡು ವಾಪಸ್ ಬರ್ತಾಳೆ. ಆ ಸಾಹಿತ್ಯ ಓದಾಗಿಂದನೂ ಬರೀ ಇದೇ ಆಗ್ತಿದೆ ಬಿಡಿ, ಇನ್ನೇನು ವಿಶೇಷ ಇಲ್ಲ. ಅಯ್ಯೋ ಹೌದಾ? ನಾನೇನು ಕೊನೆಗೂ ಓದಲ್ಲ ಅಂತ ಖುಷಿ ಪಟ್ಟೆ. ಸರಿ, ನೀನ್ಯಾಕೆ ಡಲ್ ಆಗಿದ್ಯಾ? ಅದಕ್ಕೆ ಅದೇ ನಿಮ್ಮಣ್ಣ ಧ್ರುವ ಬಾಡ್ಗೆಗೆ ಆಟೋ ಓಡಿಸ್ತಿದ್ರಲ್ವಾ, ಹೌದು. ಅವ್ರು ಅದನ್ನ ಓಡ್ಸಕ್ಕಾಗಲ್ಲ, ಕೈಗೇಟಾಗಿದೆ ಅಂತ ವಾಪಸ್ ಕೊಟ್ಟು ಬಂದಿದ್ದಾರೆ. ಮುಂದೆ ಏನ್ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತು, ಅವ್ರಿಗೆ ಫ್ರೆಂಡ್ಸ್ ಕೂಡ ಯಾರು ಇಲ್ಲ. ಇನ್ನ ಫ್ಯಾಮಿಲಿ ಅಂದ್ರೆ ನಾವೇನೆ. ಕೊರೋನಾ ಟೈಮಲ್ಲಿ ಹೊಸ ಕೆಲಸ ಸಿಗೋದ್ ಕಷ್ಟ ಅಲ್ವಾ? ಒಂದ್ ಕಡೆ ಆಗಿರ್ಬೋದು, ಅಥವಾ ನಿನ್ನ ಹತ್ರ ಏನಿರುತ್ತೆ ಅಂತ ಭಯ ಕೂಡ ಇರ್ಬೋದಲ್ವಾ? ಅಣ್ಣ ಅದು ನೀನ್ ಅವ್ರನ್ನ ಪ್ರೀತಿಸ್ತಿದ್ಯಾ, ಅವರು ನಿನ್ನ ಪ್ರೀತಿಸ್ತಾನೆ ಇರ್ಬೋದು. ಆದ್ರೆ ನೀನ್ ಕೂಡ ಅವರನ್ನ ಪ್ರೀತಿಸ್ತಿದ್ಯಾ ಅನ್ನೋದು ಅವ್ರಿಗೆ ಗೊತ್ತಿಲ್ವಲ್ಲ. ನಾನು ಅದನ್ನ ಆಗ್ಲೇ ಒಂದೆರಡು ಸಲ ಇಂಡೈರೆಕ್ಟ್ ಆಗಿ ಹೇಳಿದ್ದೀನಿ. ಅದು ಅರ್ಥ ಆಗಲ್ಲ ಅದಕ್ಕೆ. ಇರ್ಬೋದು. ನಾವು ಈ ವಿಷಯನ ಇಂಡೈರೆಕ್ಟ್ ತುಂಬಾ ಸಲ ಹೇಳಿದ್ವಿ, ಆದ್ರೆ ಡೈರೆಕ್ಟ್ ನಿನ್ ಬಾಯಿಂದ ಕೇಳೋ ಹಕ್ಕು ಅವ್ರಿಗಿದೆ ಅಲ್ವಾ? ತುಂಬಾ ವೆಯ್ಟ್ ಮಾಡ್ಬೇಡ ಅಮ್ಮ, ಹೇಳ್ಬಿಡು. ಪ್ರೀತಿ ಯಾರು ಹೇಳಿದ್ರು ಒಂದೇ, ಅದು ಪ್ರೀತಿನೇ. ನಿನ್ ಬಾಯಲ್ಲಿ ಮಾತ್ರ ರೋಡಿ ಬೇಬಿ, ಆದ್ರೆ ನಿನಗೆ ಪ್ರೀತಿನ ಹೇಳೋಷ್ಟು ಧೈರ್ಯನೂ ಇಲ್ಲ. ಸರಿ, ಎಲ್ರನ್ನೂ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಮನೇಲಿ ನೀನು ವೇದಾಂತಣ್ಣ ಇಬ್ರೇನೆ. ರಾತ್ರಿ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರು. ನಿಮ್ಗೆ ಅಂತ ನಾನು ಹೊಸ ಸೀರೆ ಕೂಡ ಎತ್ತಿರ್ತೀನಿ. ಇಂಥ ಚಾನ್ಸ್ ಮಿಸ್ ಮಾಡ್ಕೋಬಾ, ಎಲ್ಲ ಹೇಳ್ಬಿಡು. ಏನಕ್ಕೆ ನೀವು ಸಡನ್ ಆಗಿ ಇಂಥ ರಿಸ್ಕ್ ಎಲ್ಲ ತಗೊಳ್ತೀರಾ? ಅಲ್ಲ ಕೊಡ್ತೀರಾ? ನಂಗೆ ಭಯ ಆಗ್ತಿದೆ. ಬರೀ ಬಾಯಲ್ಲಿ ರೌಡಿ ಬೇಬಿ ಅನ್ನೋದಲ್ಲ, ಈಗ ನೀನು ಧೈರ್ಯ ತೋರ್ಸು. ಅಮ್ಮು, ಇದು ಸಕಾಲ. ಕಮಾನ್, ನಾ ಎಲ್ಲರಿಗೂ ಫೋನ್ ಮಾಡ್ಬೇಕು. ತಮ್ಮ ಹುಡುಗನ್ನೇ ತಮ್ಮ ಜಗತ್ತು ಅಂತ ತಿಳ್ಕೊಳ್ಳೋರ್ಗೆ ನಾವು ಏನೆಲ್ಲ ಮಾಡ್ಬೋದಲ್ವಾ? ಅವ್ರಿಗೆ ನಮ್ ಪ್ರೀತಿ ಗೊತ್ತಿಲ್ಲ ಅಂತಲ್ಲ ವೇದಾಂತ್, ಅದು ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನಾವು ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕು ಅಂತ ಬಯಸ್ತಾರೆ ಅಷ್ಟೇ. ಅಮ್ಮ ಹೇಳಿದ್ರು ಕುಲದೇವ್ರ ಪೂಜೆ ಅಂತೆ, ಅಲ್ಲಿಗೆ ಹೋಗ್ಬೇಕು. ನೋಡಿ ಅವಳೆ ಟ್ಯಾಬ್ಲೆಟ್ಸ್ ತಗೊಂಡ ಚಿನ್ನ? 2 ತಗೊಂಡ? ಟಾನಿಕ್ ಇತ್ತಲ್ಲ, ಅದನ್ನು ತಗೊಂಡ? ಆಗಿರೋದನ್ನೆಲ್ಲ ಇಬ್ರು ಮರ್ತು ಬಿಡೋಣ. ನಾನು ಇಡೀ ದಿನ ಆಫೀಸಲ್ಲಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಹೆಂಡತಿ. ನಾವು ಲವ್ ಮಾಡಿ ಮದುವೆ ಆಗಿರೋದು ಜಗಳ ಆಡೋಕ್ಕಂತೂ ಅಲ್ಲ. ಈ ಜಗಳನ ಮುಂದುವರ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಭಾವ ಹೇಳ್ತಾ ಇದ್ರು, ಮದುವೆ ಆಗಿದ್ದ ಮೊದಲನೇ ವರ್ಷ ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಆಗೋದು ಬಹಳ ಕಷ್ಟನೇ. ಜೊತೆಲಿದ್ದು ಅಭ್ಯಾಸ ಇರಲ್ವಲ್ಲ, ಅದಕ್ಕೆ. ನೀವು ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ತುಂಬ ಟ್ರೈ ಮಾಡ್ತೀರಾ. ನಾನು ಸಿಲಿಯಾಗಿ ಆಡಬಾರ್ದು. ಐ ಆಮ್ ಸಾರಿ ಟು. ಹಾಗೆ ಹೇಳ್ಬೇಡಿ, ನೀವು ನಿರೀಕ್ಷೆ ಮಾಡಿರೋದ್ರಲ್ಲಿ ತಪ್ಪೇನೂ ಇರಲಿಲ್ಲ. ನೋಡಿ ಏನ್ ಮಾಡ್ತೀರಾ ಅಂತ. ಸಾರಿ ಹೆಂಡತಿ, ನನ್ನ ತಪ್ಪು ಜಾಸ್ತಿ ಇದೆ. ಸೊ ನಾನು ಒಂದ್ ಮುದ್ದು ಕೊಟ್ರೆ ಅದು ಶಾಸ್ತಿ ಆಗಲ್ಲ. ತಗೊಳ್ಳಿ.
ಇದು ಇದು ಟೇಸ್ಟು ಅಂದ್ರೆ ಈಗಲೇ ಹಿಂಗಿದೆ ಅಂದ್ರೆ ಇನ್ನು ಫೈನಲ್ ಆಗಿ ಬೆಳ್ಳುಳ್ಳಿ ಹಿಂಗ್ ಸೇರಿಸಿ ಒಗ್ಗರಣೆ ಬಿಟ್ಟ ಅಂದ್ರೆ ಅದ್ಭುತನೇ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ಅದಕ್ಕೆ ಬೇರೆ ಸೀರೆ ಎತ್ತಿಟ್ಟಿದಾರಂತೆ, ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಆಫೀಸಲ್ಲಿ ನೀನ್ ಕೊಟ್ಟಿದ್ಕಿಂತ ಈ ಸರ್ಪ್ರೈಸ್ ತುಂಬಾ ಚೆನ್ನಾಗಿರುತ್ತೆ. ಬಾ ವೇದಾಂತ್. ಹಲೋ, ಯಾ ಓಕೆ. ವಿ ಪಿ ಇವತ್ತು ಅವೈಲೇಬಲ್ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಆದರೆ ಸಾರ್ಥಕ್ ತಾಯಿ ಅರೇಂಜ್ ಮಾಡಿರೋ ಕುಲದೇವತೆ ಪೂಜೆ ಅಂತ ಹೋದ್ರು. ವಿಕ್ರಾಂತ್ ಆರ್ತಿ ಕೂಡ ಹೋಗಿರ್ತಾರೆ. ವಿಕ್ರಾಂತ್ ಸಾರ್ಥಕ್ ಒಂದು ವಾರದಿಂದ ಡೀಲ್ಗೋಸ್ಕರ ಒದ್ದಾಡ್ತಿದ್ದಾರೆ. ಅವ್ರಿಗಾಗಿಲ್ಲ ಅಂದರೆ ನಾನೇ ಡೀಲ್ನ ಫೈನಲೈಸ್ ಮಾಡ್ತೀನಿ. ಸಾರ್ಥಕ್ ಹತ್ರ ಡೀಟೇಲ್ಸ್ ತೊಗೊಂಡ್ರೆ ಆಯಿತು. ಈ ಮೀಟಿಂಗ್ ಲೇಟ್ ನೈಟ್ ಆದರೂ ಮುಗಿಯೋ ಡೌಟೇ ಇದೆ. ಐಮ್ ಸಾರಿ ಬಚಾರಿ, ನೀನು ನಾಳೆವರೆಗೂ ಕಾಯಲೇಬೇಕು. ಆ ಕಾನ್ಫಿಡೆನ್ಸ್ ಇವಳಿಗೆ ಮನೇಲಿ ಲವ್ ಮ್ಯಾಟ್ರ್ ಹೇಳೋ ಧೈರ್ಯ ಕೊಟ್ಟಿದ್ದು. ಭಾವ ಹೇಳ್ತಿರೋದು ನಿಜ ಅಲ್ವಾ? ನಾವು ಒಬ್ರನ್ನೊಬ್ರನ್ನ ತಿಳ್ಕೊಳ್ಳೋಷ್ಟು ಅವಕಾಶನೇ ಸಿಗ್ಲಿಲ್ಲ. ಮದುವೆಗಿಂತ ಮುಂಚೆ ಜೊತೆಗೆ ಓಡಾಡ್ಲಿಲ್ಲ. ಅದಕ್ಕೆ ಇನ್ನು ನಮ್ಮ ರಿಲೇಶನ್ಶಿಪ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರೋದು. ಕ್ಯಾಬ್ಗೆ ಹೇಳ. ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಹಾ, ಮೊಟ್ಟೆಗೆ ಕಾವು ಕೊಡ್ತಿದ್ದೆ. ನಿಮ್ಗೇನಾದ್ರೂ ಪ್ರಾಬ್ಲಮಾ? ಹೌದಾ, ಗುಡ್ ಜಾಬ್. ಸರಿ ಸರಿ, ನೀನು ಹೊರಡು, ನಾನು ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಹೇಗೆ ಹೋಗ್ತಿದ್ದೆ ನೋಡು ಗಡ್ಬ. ಅಲ್ಲ, ನಾನು ಎಷ್ಟು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಅಂತಾನೂ ನೋಡಿಲ್ಲ. ಮುರಿ ಮುತ್ತಿ ಲಂಬುರಾಯ. ವೇದಾಂತ್, ರೇಸಲ್ಲಿ ಯಾವಾಗ್ಲೂ ನೀವೇ ಫಸ್ಟ್ ಅಂತ ಚಾಲೆಂಜ್ ತಗೊಂಡಿರೋ ಹಾಗಿದೆ. ಅಲ್ಲ, ನೀವು ನಮ್ಮನ್ನೇ ಓವರ್ಟೇಕ್ ಮಾಡ್ಬಿಟ್ರಲ್ಲ, ಇದು ಹೇಗ್ ಸಾಧ್ಯ? ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಅಗ್ರಜ, ಮದುವೆ ವಿಚಾರದಲ್ಲಿ ನಾನ್ ಸೀನಿಯರ್ ಕಣೋ. ಏನೋ ನಿನ್ ಕತೆ? ನಮ್ ಜೋಡಿ ಅಂದ್ರೆ ಏನ್ ತಮಾಷೆನಾ? ಅಣ್ಣ, ಇದು ಮೋಸ. ಫಸ್ಟ್ ಡೆಲಿವರಿ ನಂದಾಗ್ಬೇಕು. ಇನ್ಫ್ಲೂಯೆನ್ಸ್ ಮಾಡಿಸಿ ಫಸ್ಟ್ ಡೇಟ್ ಹೊಡಿ ಕೊಡ್ಸ್ಬೇಡ ನೀನು. ಪಾಪ ಅಲ್ವಾಪ, ರಾಜ ಎಲ್ಲರಿಂದ ದೂರ ಆಗಿದ್ದಾರೆ. ಈಗ ಅವ್ರಿಗೆ ನಾವೇ ಫ್ಯಾಮಿಲಿ. ಅದಕ್ಕೆ ನನ್ನ ಕೈಲಾಗಿದ್ದ ಅಳಿಲ್ ಸೇವೆ ಮಾಡ್ತಿದ್ದೀನಪ್ಪ. ಹಾ, ಆದ್ರೆ ಎಷ್ಟೇ ದೂರ ಆದ್ರೂ ಕರಳು ಸಂಬಂಧ ಬಿಟ್ಟು ಹೋಗೋದಿಲ್ಲ ಕಂದ. ಅದಕ್ಕೆ ಆದ್ಯನೂ ಅಷ್ಟೇ ಮುತುವರ್ಜಿ ವಹಿಸ್ತಾ ಇರೋದು. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ ಅಲ್ವಾ? ಅವನಿಗೂ ಒಂದು ಒಳ್ಳೆ ಸಮಯ ಬಂದೇ ಬರುತ್ತೆ ಬಿಡು. ಇನ್ನೂ ಇಲ್ಲೇ ಇದೆಯಾ ಸುಜಾತ ಕೈಲಿ? ಬೇಗ ಹೋದ್. ಅಡ್ಗೆನೆಲ್ಲ ನಾನೇ ಮಾಡಿರೋದು. ಓಹ್, ದಟ್ಸ್ ನೈಸ್. ಬಟ್ ಯಾಕೆ? ಹಾ, ಬೆಳಗ್ಗಿಂದ ಹಸ್ಕೊಂಡಿದ್ದಲ್ಲ, ಗೊತ್ತಾಯ್ತು ಅದಕ್ಕೆ. ಸರಿ, ಕುತ್ಕೋ. ಕುತ್ಕೊಂಡೆ. ಸರಿ. ದಾಲ್ ಹಾಕು. ಚೆನ್ನಾಗಿ ತಿನ್ನು.
ಮಾಡ್ತಿದ್ಯಾ? ಕಪ್ಪು ಕರೆಕ್ಟ್ ಅಲ್ಲ, ದೇವ್ರ ದೊಡ್ಡವನು. ಜಾಮೂನ್ ಇಸ್ ಟೂ ಗುಡ್. ಬಂದ್ ನನ್ನ ಹತ್ರ ಯಾಕೆ ತಂದೆ? ಅದಾ ಜಾಮೂನ್ ಒಳಗಡೆ ನಿನ್ ಕೂದಲು ಬಿದ್ದಿದೆ ಅಂತ ಅನ್ಕೊಂಡೆ. ಸಿಕ್ತಾ? ಅನ್ಕೊಂಡೆ ಅಷ್ಟೇ, ಆದ್ರೆ ಸಿಗ್ಲಿಲ್ಲ. ಥ್ಯಾಂಕ್ ಯು. ಈ ಬಾಯ್ ಹಿಂಗ್ ಬರ್ತಿದೆ ಅಂದ್ರೆ ಬಾಯ್ ಬಿಟ್ರೆ ನಿನ್ ವಂಶ ವೃಕ್ಷನೇ ಬೀದಿಗೆ ಬಂದ್ಬಿಡುತ್ತೆ. ಜಾಮೂನ್ ಇಷ್ಟ ಆಯ್ತಾ? ಅದೇನೋ ಕಣ್ಣಿನ ಮಾತು ಅರ್ಥ ಮಾಡ್ಕೋಬೇಕು ಅಂದಲ್ಲ, ಅದ್ ಹೆಂಗಸ್ರು ಮಾತ್ರ ಕಲಿಯೋದ, ಗಂಡಸ್ರು ಕಲಿಬಾರ್ದಾ? ನೀನ್ ಕಲ್ತಿಲ್ವಾ? ನಾನೇ ಸೀರಿಯಲ್ ಹೀರೋನ, ಅರ್ಧ ಗಂಟೆ ಹೀರೋ ನೋಡ್ಕೊಂಡು ಅವಳೇನ್ ಅನ್ಕೊಂಡಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸಾಕು ಸುಮ್ನಿರಪ್ಪ, ಕಣ್ ಸಣ್ಣ ಬಿಟ್ಟಾಕೋ. ರಿಯಾಕ್ಷನ್ ಅಬ್ಸರ್ವೇಷನ್ ಸತ್ತೋಗ್ಲಿ. ತೀರಾ ಬಾಯ್ ಬಿಟ್ಟೆ 2-3 ಸಲ ಹೇಳಿದಲ್ಲ, ಅದಕ್ಕೂ ಲೆಕ್ಕ ಇಲ್ವಾ? ಎದುರುಗಡೆ ಇರೋರ್ ನಿರೀಕ್ಷೆ ಏನು ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಅಂತ. ಬಾಯ್ ತಪ್ಪ ಹೇಳಿದ್ದೆ ಸಾಕು ಅಂತ ಅದನ್ನೇ ಹಬ್ಬ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಬೆಪ್ತಟ್ಟಿತಾರ ಏನಂದೆ ಅಂತ ಕೇಳಿದ್ರೆ ಹೇಳೋರ್ಗೆ ಅವ್ರ ನಿರೀಕ್ಷೆ ಬೇರೆ ಏನಾದ್ರು ಇತ್ತ ಅಂತ ಡೌಟ್ ಬರಲ್ವಾ? ಅಷ್ಟಕ್ಕೂ ಕೇಳಿಸ್ಕೊಳ್ಳೋರ್ ಕಣ್ಣಲ್ಲಿ ಪ್ರೀತಿ ಕಾಣಿಸಿದ್ರೆ ಧೈರ್ಯ ಬರುತ್ತಪ್ಪ. ಅದ್ ಬಿಟ್ಟು ಕೋಪ, ಮುಂಗೋಪ, ಸೀರಿಯಸ್ನೆಸ್ ಇದ್ರೆ ಒಳಗಿನ ಭಾವನೆ ಹೇಗೆ ಅರ್ಥ ಆಗ್ಬೇಕು? ಜಗತ್ತಲ್ಲಿ ಇರೋದೆಲ್ಲ ಅರ್ಥ ಆಗುತ್ತೆ, ಇದು ಅರ್ಥ ಆಗಲ್ವಾ? ಇಷ್ಟೆಲ್ಲ ಆದ್ರೂ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಅಂದ್ರೆ ಈಗ್ಲೂ ನೀನ್ ಸೋಲೋಪೋದಕ್ಕೆ ರೆಡಿ ಇಲ್ಲ ಅಂತ ಅಷ್ಟೇ. ಸೋತು ಗೆಲ್ಬೇಕಾಗಿರೋ ಜಾಗದಲ್ಲೂ ಗೆಲ್ಲೋದೇ ಮುಖ್ಯ ಅಂತ ಅನ್ಕೊಂಡ್ರೆ ಅದು ಸೋಲೇನೆ.